ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ, ಅವರು ಕೂಡ ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ತಾ ಬನ್ನಿ ಇವತ್ತಿನ ಬ್ಲಾಗನ್ನು ಶುರು ಮಾಡೋಣ. ಇನ್ನು ಬ್ಲಾಗ್ಗಳನ್ನ ಮಾಡೋದಾದರೆ ಒಂದು 3:30-4 ಗಂಟೆಗಿದ್ದರೆ ನನ್ನ ಕೆಲಸಗಳು ಆಗ್ತವೆ ಅಂತಲೇ ಹೇಳ್ಬೋದು. ಯಾಕಂತ ಅಂದರೆ ಮನೆ ಮುಂದೆನೂ ಸ್ವಲ್ಪ ದೊಡ್ಡ ರಂಗೋಲಿ ಬಿಡಿಸೋದ್ರಿಂದ ಕೆಲಸಗಳು ಅಷ್ಟು ಈಸಿ ಅಲ್ಲ. ನಾನು ಅಲ್ಲಿ ಇಲ್ಲಿ ವಿಡಿಯೋಗಳನ್ನ ಮಾಡ್ಕೋಬೇಕಾದ್ರೆ ಟ್ರೈಪಾಡ್ಗೆ ಕ್ಯಾಮ್ರಾ ಫಿಕ್ಸ್ ಮಾಡಿ ಆ ಕಡೆ ಇಡಬೇಕು, ಈ ಕಡೆ ಇಡಬೇಕು. ನಾನು ಯಾವ ಕಡೆ ಹೋಗ್ತೀನಿ ಕೆಲಸ ಮಾಡೋದಕ್ಕೆ ಆ ಕಡೆ ಎಲ್ಲನೂ ಕೂಡ ತೆಗೆದು ಇಡಬೇಕಾಗುತ್ತೆ. ಮತ್ತು ಇನ್ನೇನು ಗೊತ್ತಿರುತ್ತಲ್ಲ, ಎಡಿಟಿಂಗ್ ಆಗಿರ್ಬೋದು, ಅದು ಇದು ಸ್ವಲ್ಪ ಏನಾಗುತ್ತೆ ಅಂತಂದರೆ ಕಷ್ಟ ಆಗುತ್ತೆ. ಬಟ್ ಏನು ಕಷ್ಟ ಅಂತ ಅಂದ್ಬಿಟ್ಟು ಸುಮ್ಮನೆ ಬಿಡೋಕ್ಕಾಗಲ್ಲ. ನಾನು ಎಷ್ಟೋ ದಿನ ನೋಡಿದ್ದೀನಿ. ನಾನು ವಿಡಿಯೋ ಮಾಡ್ತೀನಿ ಅಂತ ಹೇಳೋದು ಅಥವಾ ಮನಸ್ಸಿಗೆ ಏನಾದರೂ ಬೇಜಾರಾಗೋದು, ಆವಾಗ ನಾನು ವಿಡಿಯೋ ಮಾಡೋದಕ್ಕೆ ಡಿಲೇ ಮಾಡೋದು ಅಥವಾ ಮಾಡಿದ್ದು ಅಪ್ಲೋಡ್ ಮಾಡೋದಕ್ಕೆ ಡಿಲೇ ಮಾಡೋದು, ಈ ರೀತಿ ಮಾಡ್ತೀನಿ. ಸೊ ಓಕೆ, ಬನ್ನಿ ಬ್ಲಾಗ್ ಬಗ್ಗೆ ಮಾತಾಡೋದಾದರೆ ಬೆಳಿಗ್ಗೆ ಒಂದು 4 ಗಂಟೆಯಿಂದ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಮನೆ ಮುಂದೆ ಎಲ್ಲ ನೀಟಾಗಿ ಅವು ಇವು ಚಪ್ಪಲಿಗಳು ಮತ್ತು ಈ ಮ್ಯಾಟ್ಗಳು, ಅವು ತಪ್ಪಲಿ ಗಿಪ್ಲಿ ಎಲ್ಲನೂ ಅಲ್ಲೇ ಇರ್ತವೆ. ಎಲ್ಲ ನೀಟಾಗಿ ತೆಗೆದು ಕಸ ಗುಡಿಸಿ ನೀರಾಗಿ ತೊಳೆದು ಅದಾದ ನಂತರ ರಂಗೋಲಿನ ಬಿಡಿಸ್ಬೇಕು. ನನ್ನನ್ನು ಕೆಲವಷ್ಟು ಜನ ರಂಗೋಲಿ ಚಾನಲ್ನ ಸಪ್ರೇಟಾಗಿ ಓಪನ್ ಮಾಡಿ ಅದರಲ್ಲಿ ರಂಗೋಲಿಗಳನ್ನ ಶೇರ್ ಮಾಡಿ ಅಂತ ಕೇಳ್ತೀರಾ. ನನಗೆ ಸಪ್ರೇಟಾಗಿ ರಂಗೋಲಿ ಚಾನಲ್ ಶೇರ್ ಅಂದರೆ ಸ್ಟಾರ್ಟ್ ಮಾಡಿ ಅದರಲ್ಲಿ ಶೇರ್ ಮಾಡೋದು ಅವೆಲ್ಲ ನನಗೆ ಬರಲ್ಲ. ಸೊ ಬ್ಲಾಗಲ್ಲಿ ಯಾವ ರೀತಿ ಇದೆ ಅದೇ ರೀತಿ ನಾನು ಶೇರ್ ಮಾಡ್ತೀನಿ. ಇದರಲ್ಲೇ ಕೂಡ ನೀವು ನೋಡ್ಕೋಬೋದು. ತೀರಾ ಹಂಗೇನಾರು ಇತ್ತು ಅಂತ ಅಂದರೆ ಎಷ್ಟರಿಂದ ಎಷ್ಟು ಯಾವ ರಂಗೋಲಿ ಬೇಕು ಅದನ್ನು ಸ್ಕ್ರೀನ್ಶಾಟ್ ತೆಗೆದುಬಿಟ್ಟು ಬೇಕಾದರೆ ಡೈರೆಕ್ಟಾಗಿ ನನಗೆ ಇನ್ಸ್ಟಾಗ್ರಾಮಲ್ಲಿ ನೀವು ಮೆಸೇಜ್ ಮಾಡ್ಬೋದು, DM ಮಾಡ್ಬೋದು. ಸೊ ಆ ಥರನೂ ಕೂಡ ಇರ್ಬೋದು. ಎಷ್ಟೋ ರಂಗೋಲಿಗಳು ಯೂಟ್ಯೂಬಿಂದ ನೋಡಿನೇ ನಾನು ಕಲ್ತಿರೋದು. ಅದರಲ್ಲೂ ಕೂಡ ಒಂದೇ ಥರ ರಂಗೋಲಿ ಇಲ್ದಲ್ಲೇ ಸಿಕ್ಕಾಪಟ್ಟೆ ಚೆನ್ನಾಗಿರೋ ರಂಗೋಲಿಗಳು ನಿಮಗೆ ಸ್ಮಾಲ್ ಟೈಪಲ್ಲಿ ಬೇಕಾ, ಬಿಗ್ ಟೈಪಲ್ಲಿ ಬೇಕಾ, ಅದೆಲ್ಲನೂ ಕೂಡ ಸಿಗುತ್ತೆ. ಅದರಲ್ಲೂ ಕೂಡ ನೀವು ಸರ್ಚ್ ಮಾಡಿದ್ರೆ ಗೂಗಲ್ಲು ಅನ್ನೋದು ಎಷ್ಟು ಒಂದೇ ಒಂದು ನೀವು ಕ್ವಶನ್ನ ಟೈಪ್ ಮಾಡಿದ್ರೆ ಅದರಲ್ಲಿ 1000 ಗಟ್ಟಲೆ ಆನ್ಸರ್ಸು ಬರ್ತವೆ ಗೂಗಲಲ್ಲಿ. ಸೊ ಹಾಗಾಗಿ ಯಾವುದೇ ಒಂದು ಡೌಟ್ಸ್ ಇದ್ರೂ ಅದರಲ್ಲಿ ನಾವು ಕ್ಲಿಯರ್ ಮಾಡ್ಕೋಬೋದು. ಅಷ್ಟು ಸೋಷಿಯಲ್ ಮೀಡಿಯಾ ಇಂಪ್ರೂವ್ಮೆಂಟ್ ಆಗಿದೆ. ಅದರಲ್ಲೂ ಕೂಡ ನೀವು ನೋಡ್ಕೋಬೋದು. ಸಿಂಪಲ್ ರಂಗೋಲಿನೇ ಸ್ವಲ್ಪ ಚುಕ್ಕಿಗಳನ್ನ ದೂರ ಇಟ್ಟಾಗ ದೊಡ್ಡ ರಂಗೋಲಿ ಕಾಣುತ್ತೆ. ಅದೇ ಚುಕ್ಕಿಗಳನ್ನ ಅಂದರೆ ಸ್ಮಾಲಾಗಿ ಚಿಕ್ಕದಾಗಿ ಹತ್ರನೇ ಪಕ್ಕ ಇಟ್ಟಾಗ ಸ್ಮಾಲ್ ರಂಗೋಲಿ ಆಗುತ್ತೆ. ಇಷ್ಟೇ. ಸ್ವಲ್ಪ ಎಲ್ಲಾದರೂ ದೇವಸ್ಥಾನದ ಹತ್ರ ಆ ಕಡೆ ಈ ಕಡೆ ಏನಾದರೂ ಫಂಕ್ಷನ್ ಇದ್ದಾಗ ದೊಡ್ಡದಾಗಿ ಬಿಡಿಸ್ಬೇಕು ಅಂದರೆ 15ರಿಂದನೋ ಇಲ್ಲ 20ರಿಂದನೋ ಈ ಥರ ಚುಕ್ಕಿಗಳನ್ನ ಸ್ವಲ್ಪ ದೊಡ್ಡದಾಗಿ ಬಿಟ್ಟಾಗ ದೊಡ್ಡ ರಂಗೋಲಿ ಅನ್ನಂಗೆ ಕಾಣುತ್ತೆ. ಇನ್ನು ರಂಗೋಲಿ ಎಲ್ಲ ಆದಮೇಲೆ ಅದ್ರ ಮುಖ್ಯ ಅರಿಶಿನ ಕುಂಕುಮ ಇಟ್ಟು ಹೂವಿಟ್ಟು ಹೊಸ್ಲಿಗೆಲ್ಲನೂ ರೆಡಿ ಮಾಡಿ ಇನ್ನು ಹಸುನ ಆಚೆ ಕಟ್ಟಿ ಆಮೇಲೆ ಬೂಸ ನೆನೆಸ್ತಾ ಇದ್ದೆ. ಇನ್ನು ಬೂಸ ನೆನೆಸಾದ್ಮೇಲೆ ಅಡುಗೆ ಮನೆ ಕೆಲಸನ ನೋಡ್ತಾ ಇರ್ಬೋದು ನೀವು. ಅಲ್ಲಿ ಏನಾಗುತ್ತೆ ಅಂತ ಅಂದರೆ ಫ್ರೆಂಡ್ಸ್, ಅಡುಗೆ ಮನೆಯಲ್ಲಿ ಈ ಬಾಗಿಲು ಅಂದರೆ ಕಿಟಕಿ ಇರುತ್ತಲ್ಲ, ಕಿಟಕಿ ಹತ್ರ ಅಲ್ಲಿ ಮೆಸ್ ಹೊಡೆದಿದ್ದೆ. ಆ ಮೆಸ್ಸು ಬಿಸಿಲಿಗೆ ಒಣಗಿ ಮಳೇಲಿ ನೆಂದು ಎಲ್ಲ ಹಾಳಾಗಿತ್ತು. ಅಲ್ಲಿ ಬೆಕ್ಕುಗಳು ಸಿಕ್ಕಾಪಟ್ಟೆ ಬರೋ, ಒಂದು 4ರಿಂದ 5 ಬೆಕ್ಕು ಬರೋ ಮನೆ ಒಳಗಡೆ. ನನಗೆ ಮನೇಲಿ ಏನೇ ಒಂದು ಮುಚ್ಚಿಟ್ರಾಗಿರ್ಬೋದು ಪಾತ್ರೆ ಮೇಲೆ ಅಥವಾ ಏನಾದರೂ ಒಂದು ಕವರ್ ಇಟ್ಟಿರ್ಬೋದು, ಏನೂ ಬಿಡ್ತಾ ಇರಲಿಲ್ಲ. ಎಲ್ಲ ಚೆಲ್ಲಾಡೋದು ಅಥವಾ ಎತ್ಕೊಂಡು ಹೋಗೋದು ಅಥವಾ ಪಾತ್ರೆಗಳು ಸೌಂಡ್ ಮಾಡೋದು, ಪಾತ್ರೆಯಲ್ಲಿ ಏನಾರು ಇದ್ದರೆ ನೆಕ್ಕೊಂಡು ಹೋಗೋದು. ಆಮೇಲೆ ಇನ್ನೊಂದು ಅಡುಗೆ ಎಣ್ಣೆ ಸಹ ಬಿಡ್ತಾ ಇರಲಿಲ್ಲ. ಚೆಲ್ಬಿಟ್ಟು ಅದನ್ನೆಲ್ಲ ಕುಡ್ಕೊಂಡು ಹೋಗೋದು. ಈ ಥರ ಇಲಿಗಳು ಕಾಟ ಅಂದರೆ ಬೆಕ್ಕಿನ ಕಾಟ ಆಗಿಬಿಡ್ತು. ಇಲಿಗಳು ಮಾತ್ರ ಇದ್ದೇ ಇರ್ತವೆ, ಇಲಿನ ಮಾತ್ರ ಹಿಡಿಯಲ್ಲ. ಬರೀ ಬೆಕ್ಕುಗಳು ಬರೀ ತಿನ್ಕೊಂಡು ಹೋಗಿರ್ತವೆ. ಹಂಗಾಗಿ ಈ ಥರ ನೈಟ್ ಹೊತ್ತು ಏನು ಮಾಡ್ತೀನಿ ಅಂದರೆ ಫುಲ್ಲು ಅದನ್ನು ಕ್ಲೋಸ್ ಮಾಡಿಬಿಟ್ಟು ಅಲ್ಲೊಂದು ಕಲ್ಲಿಕ್ಕಿ ಮನಿ ಪ್ಲ್ಯಾಂಟ್ಗಳೆಲ್ಲ ಅಲ್ಲಿಡ್ತೀನಿ. ಆವಾಗೇನಾಗುತ್ತೆ, ನನಗೆ ಈಸಿ ಆಗುತ್ತೆ ಬೆಕ್ಕುಗಳು ಬರೋದಕ್ಕೆ. ಎಷ್ಟೇ ತಳ್ಳಿದ್ರೂ ಬರೋಕ್ಕಾಗಲ್ಲ. ಟೈಟಾಗಿ ಕಲ್ಲು ಟೈಟಾಗಿ ಇಟ್ಟಿರ್ತೀನಿ ಕಿಟಕಿ ಹತ್ರ. ಬೆಳಗ್ಗೆ ಏನು ನನ್ನ ಮಾಮೂಲಿ ರೋಟೀನ್ ಸ್ಟಾರ್ಟ್ ಆಗುತ್ತಲ್ಲ, ಆವಾಗ ಕಲ್ಲೆಲ್ಲ ತೆಗೆದು ಮನಿ ಪ್ಲ್ಯಾಂಟ್ ಎಲ್ಲ ತೆಗೆದು ಮಿಕ್ಕಿದ ಕೆಲಸಗಳನ್ನ ಮಾಡ್ಕೊತೀನಿ. ಕಿಟಕಿ ಓಪನ್ ಮಾಡಿದಾಗ ಬೆಳಕು ಬರುತ್ತೆ. ಅಂದರೆ ಒಂದು 6 ಗಂಟೆ ಸುಮಾರಿಗೆ 7 ಗಂಟೆ ಸುಮಾರಿಗೆ ಬೆಳಕು ಬರುತ್ತೆ. ಅಲ್ಲಿ ಹೊಂಗೆ ಮರ ಇದೆ, ಹಾಗಾಗಿ ಒಂದು 7-7:30 ಆಗಬೇಕು ಚೆನ್ನಾಗಿ ಬೆಳಕು ಬರೋದಕ್ಕೆ. ಮುಂಚೆನೇ ಬರೋದಿಲ್ಲ. ಹೊಂಗೆ ಮರದ ನೆರಳು ಕತ್ತಲೆ ಎಲ್ಲನೂ ಕೂಡ ಆಗುತ್ತೆ. ಇನ್ನು ನಮ್ಮ ಮನೆಯವರು ಕೂಡ ಇದ್ರಲ್ಲ ಅಂದರೆ ಅವ್ರು ಏನು ಮಾಡ್ತಾರೆ ಅಂದರೆ ಸ್ಯಾಟರ್ಡೆ ನೈಟು
ಅಂದರೆ ಇಲ್ಲಾಂದರೆ ಸಂಡೇ ಬೆಳಗ್ಗೆ ಬರ್ತಾರೆ ಕೆಲಸ ಎಲ್ಲ ಮುಗಿಸ್ಕೊಂಡು. ವಾರದಲ್ಲಿ ಒಂದಿನ ಬರ್ತಾರೆ. ಮತ್ತು ಸೋಮವಾರ ಬೆಳಗ್ಗೆ ಅಂದರೆ ಟ್ರೈನ್ ಇದೆಯಲ್ಲ ಬೆಂಗಳೂರಿಗೆಲ್ಲನೂ, ಅದರಲ್ಲಿ ಹೋಗ್ತಾರೆ. ಇನ್ನು ಬರೋದು ನೆಕ್ಸ್ಟ್ ವಾರಕ್ಕೆ ಈ ಥರ ಅವರು. ಬೆಳಗ್ಗೆನೇ ಇವತ್ತು ಇನ್ನೊಂದು ವಿಚಾರ ಅಂದರೆ ಫಸ್ಟ್ ಡೇ ಸ್ಕೂಲ್ ಆಗಿರುತ್ತೆ ನನ್ನ ಮಗನಿಗೆ, ಚಿಂಕುಗೆ. ಸೊ ಹಾಗಾಗಿ ಬೇಗ ಬೇಗ ಕೆಲಸಗಳನ್ನ ಮುಗಿಸ್ಕೋಬೇಕು. ಸ್ಕೂಲು ಅಂದ ತಕ್ಷಣ ಒಂದೇ ಮಗು ಹೋಗಲಿ ಎರಡೇ ಮಗು ಹೋಗಲಿ, ನಾವು ಎದ್ದು ಮಾಡೋ ಕರ್ತವ್ಯ ನಾವು ಮಾಡಲೇಬೇಕು. ಅದು ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಬೆಳಗ್ಗೆ ಹೊತ್ತು ಅಷ್ಟು ಕೆಲಸಗಳು ಇದ್ದೇ ಇರ್ತವೆ. ಬಾಕ್ಸ್ ಮಕ್ಕಳನ್ನ ಎಬ್ಬಿಸೋದಂತೆ, ವಾಶ್ರೂಮಿಗೆ ಕಳಿಸೋದಂತೆ, ಮುಖ ತೊಳೆಯೋದು, ಬ್ರಷ್ ಮಾಡಿಸೋದು, ಸ್ನಾನ ಮಾಡಿಸೋದ್ರಿಂದ ಹಿಡಿದು ಅದಾದಮೇಲೆ ಅವಕ್ಕೆ ತಿಂಡಿ ತಿನ್ನಿಸೋದಾಗಿರ್ಬೋದು, ಬಾಕ್ಸಿಗೆ ಕಟ್ಟೋದಾಗಿರ್ಬೋದು, ತಿಂಡಿ ಮಾಡೋದಾಗಿ, ಆಮೇಲೆ ಸ್ನ್ಯಾಕ್ಸ್ ಅಂತೆ, ಬಾಟಲಿಗೆಲ್ಲ ನೀರು ತುಂಬೋದು, ಮತ್ತು ಮಕ್ಕಳನ್ನ ರೆಡಿ ಮಾಡೋದು, ಸಿಕ್ಕಾಪಟ್ಟೆ ಹೋಮ್ವರ್ಕ್ ಮಾಡಿದಾರ ಡೈರಿಗೆ ಸಿಗ್ನೇಚರ್ ಹಾಕೋದು, ಎಷ್ಟು ಅಷ್ಟು ಕೆಲಸ. ಸುಮ್ಮನೆ ಒಂದು ಸೆಕೆಂಡಲ್ಲಿ ಹೇಳ್ಬೋದು ಆ ಕೆಲಸ ಮಾಡೋದಕ್ಕೆ ಎಷ್ಟು ಟೈಮ್ ಆಗುತ್ತೆ ಅಂತ. ಅಂದರೆ ಮಾಡಿರೋರಿಗೆ ಗೊತ್ತಾಗುತ್ತೆ. ಈ ಕಡೆ ನೋಡಿ ಅಷ್ಟು ಕೆಲಸ ಇದ್ದಿರುತ್ತೆ. ಆಮೇಲೆ ಈ ಕಡೆ ಹಾಲು ಕರಿಯೋದಿರುತ್ತೆ, ಸ್ಕೂಲ್ ಕೆಲಸ. ನಾವು ಹೆಂಗೆ ಮಕ್ಕಳನ್ನ ಮನೆಯಲ್ಲಿ ಸಂಸಾರ ಹೆಂಗೆ ನಿಭಾಯಿಸ್ತೀವೋ ಸೇಮು ದನಿಂಗೆ ಕೊಟ್ಕೇನೂ ಒಂದು ಸಂಸಾರ ಇದ್ದಂಗೆ. ಮಗುನ ಹೆಂಗೆ ನೋಡ್ಕೊತೀವೋ ಹಂಗೆ ಹಸ್ಗಳ್ನು ಹಂಗೆ ನೋಡ್ಕೋಬೇಕಾಗುತ್ತೆ. ನಾವು ಹೆಂಗೆ ಮಕ್ಕಳಿಗೆ ಬೆಳಗ್ಗೆ ಎದ್ದು ಮುಖ ತೊಳೆಯೋದು, ಅಚ್ಚುಕಟ್ಟಾಗಿ ಕ್ಲೀನ್ ಮಾಡಿಸೋದು ಇದೆಲ್ಲ ಹೆಂಗೆ ಮಾಡ್ತೀವೋ ಹಂಗೆ ಹಸ್ಗಳ್ನು ಅಷ್ಟೇ ಆಚೆ ಕಟ್ಟಿ ಸಗಣಿ ಎಲ್ಲ ಗುಡ್ಸಾಕಿ, ಅವು ಗಂಜಲ ಎಲ್ಲ ಹೋಯ್ತವೆ, ಸಗಣಿ ಎಲ್ಲ ಇರ್ತವೆ, ಅವೆಲ್ಲ ಬಾಚಾಕಿ ತೆಗೆದು ಅದಕ್ಕೂ ಕೂಡ ನಾವು ಹೆಂಗೆ ಮಕ್ಳಿಗೆ ಹಾಲು ಕೊಡ್ತೀವಿ ಇದಕ್ಕೂ ಕೂಡ ಬೂಸ ಅದೆಲ್ಲ ಕೊಟ್ಟು ಹಾಲೆಲ್ಲ ಕರಿಬೇಕು. ಅದಾದಮೇಲೆ ಅವಕ್ಕೆಲ್ಲರ ಸೈಡಿಗೆ ಕಟ್ಟಿ ಒಣ ಹುಲ್ಲೋ ಇಲ್ಲ ಹಸಿ ಹುಲ್ಲೋ ಅದನ್ನೆಲ್ಲ ಹಾಕೋದು, ಇವೆಲ್ಲನೂ ಕೂಡ ಮಾಡಬೇಕಾಗುತ್ತೆ. ಸೇಮ್ ಅದೇ ನಾವು ಹೆಂಗೆ ಮಕ್ಕಳನ್ನ ನೋಡ್ಕೊತೀವೋ ಸೇಮ್ ಹಸುಗಳ ಕೆಲಸನೂ ಸೇಮ್ ಹಂಗೇ ಇರುತ್ತೆ ಆಲ್ಮೋಸ್ಟು. ಈ ಥರ ಹೆಣ್ಣು ಮಕ್ಕಳು ಯಾವುದಕ್ಕೂ ಕೂಡ ಕುಗ್ಗಬಾರ್ದು ಅನ್ನೋದಕ್ಕೆ ಸಾಕ್ಷಿಯಾಗುತ್ತೆ. ಯಾರು ಎಷ್ಟೇ ಜನ ಅಂದ್ರೂ ಮಾತ್ರ ಜನನ ಬಾಯಿನ ಮುಚ್ಚೋಕ್ಕಾಗಲ್ಲ. ನೀವು ಏನೇ ಒಳ್ಳೇದು ಮಾಡಲಿ ಏನೇ ಕೆಟ್ಟದ್ದು ಮಾಡಲಿ ಅನ್ನೋದಂತಾನೇ ಇರ್ತಾರೆ. ಸೊ ನನಗೆ ನನ್ನ ಫ್ರೆಂಡ್ ಒಬ್ಬರು ಹೇಳಿದ್ದು. ಸೊ ಹಾಗಾಗಿ ನಾನು ಒಂದು ವಿಡಿಯೋದಲ್ಲಿ ಹೇಳೋದಾದರೆ ನಾನು ನಿಮಗೆ ಒಂದು ಸಿಂಪಲ್ಲಾಗಿ ಒಂದು ಕತೆ ಹೇಳ್ತೀನಿ. ನನ್ನ ಬಗ್ಗೆ ಯಾರೆಲ್ಲ ಮಾತಾಡ್ತಾರೆ ಅವ್ರಿಗೊಂದೇ ನಾನೊಂದು ಹೆಣ್ಣಾಗಿ ಎಷ್ಟು ಕಷ್ಟಪಡ್ತಾಯಿದ್ದೀನಿ ಅದು ನನಗೆ ಗೊತ್ತಿರುತ್ತೆ. ಒಂದೇ ಒಂದು ಕೆಲಸನೂ ಬಿಡ್ದಂಗೆ ನಾನು ಮಾಡಿದ್ರೂ ಕೂಡ ಜನ ಅವ್ರುಗಳಿಗೆ ಮಾಡೋಕ್ಕಾಗಲ್ಲ ಅಥವಾ ಅವ್ರ ಮಕ್ಳುಗಳ್ಗೆ ಮಾಡೋಕ್ಕಾಗಿಲ್ಲ ಅಂದ್ರೂ ಇನ್ನು ನಾವು ಮಾಡೋದನ್ನ ಸಹಿಸೋಕ್ಕಾಗ್ದಲೇ ನಾವು 100 ಒಳ್ಳೇದು ಮಾಡಿದ್ರು ಒಂದೇ ಒಂದು ಅದರಲ್ಲಿ ಕೆಡುಕೇನಾರು ಆದರೆ ಅದನ್ನೇ 100 ಕೆಡುಕು ಅನ್ನಂಗೆ ಒಬ್ಬರಿಂದ ಒಬ್ಬರಿಗೆ ಏನೋ ಹರಡ್ಕೊಂಡು ಬರ್ತಾರೆ. ಅದಕ್ಕೆ ಹೇಳೋದು, ಒಂದು ಸಿಂಪಲ್ಲಾಗಿ ಒಂದು ಕತೆ ಹೇಳ್ತೀನಿ. ಕತೆ ಹೇಳೋದಕ್ಕಿಂತ ಮುಂಚೆ ಒಂದೇ ಒಂದು ವ್ಲಾಗ್ ಬಗ್ಗೆ ಹೇಳೋದಾದರೆ, ಇಲ್ಲಿ ಹಾಲು ಕಾಯಿಸ್ತಾ ಇದ್ದೀನಿ. ಹಾಲು ಕರೆದೆಲ್ಲ ಆಗಿತ್ತಲ್ಲ ಡೈರಿಗೆ ಹಾಕ್ಬಂದು ಹಾಲು ಕಾಯಿಸೋಕೆ ಇಟ್ಟಿದ್ದೀನಿ. ಬೆಳಿಗ್ಗೆನೇ ಬೇಗನೆ ಹಿಟ್ಟನ್ನೆಲ್ಲನೂ ಕೂಡ ಮಿದ್ದುಬಿಟ್ಟು ಎತ್ತಿಟ್ಟಿದ್ದೆ ಚಪಾತಿ ಮಾಡೋಣ ಅಂತ ಅಂದ್ಬಿಟ್ಟು ತಿಂಡಿಗೆ, ಬಾಕ್ಸಿಗೆಲ್ಲ ಹಾಕೋದಕ್ಕೆ. ಅದೇ ನಿನ್ನೆ ಹಿಂದಿನ ಬ್ಲಾಗಲ್ಲಿ ನಾನು ನಿಮಗೆ ತೋರಿಸಿದ್ದೆ ಬಾಕ್ಸ್ ಎಲ್ಲ ತಂದಿದ್ದೆನಲ್ಲ, 3 ಸ್ಟೆಪ್ಪಿಂದು ಅದಕ್ಕೆ ಹಾಕಿ ಕಳಿಸ್ತೀನಿ ಚಪಾತಿ ಹಿಟ್ಟು. ಸೊ ಹಾಗಾಗಿ ಚಪಾತಿದೆಲ್ಲನೂ ಇವತ್ತು ತಿಂಡಿಗೆ ರೆಡಿ ಮಾಡೋಣ ಅಂತ ರೆಡಿ ಮಾಡ್ತಿದ್ದೆ. ಈ ಬ್ಲಾಗಲ್ಲಿ ಒಂದು ಕತೆ ಹೇಳ್ತೀನಿ ಅಂತ ಹೇಳಿದ್ನಲ್ಲ, ಅದೊಂದು ಸಿಂಪಲಾಗಿ ಹೇಳ್ತೀನಿ, ಒಂದು 2 ನಿಮಿಷದ್ದು ಅಷ್ಟೇ. ಫ್ರೆಂಡ್ಸ್, ಒಂದು ಊರಲ್ಲಿ ಅವನು ಕೋಟಿಗಟ್ಟಲೆ ಇದ್ದಾನೆ. ಕೋಟಿಗಟ್ಟಲೆ ಇದ್ರೂ ಅವನು ಒಂದು ಕಾರ್ಯ ಮಾಡಬೇಕು ಅಂತ 1,000 ಮರಿ ಹೊಡ್ಸಿದ್ನಂತೆ. ಇಡೀ ಊರಲ್ದಲೇ ಸುತ್ತಮುತ್ತ 10, 12, 20 ಊರುಗಳ್ನೆಗೆಲ್ಲನೂ ಇನ್ವಿಟೇಷನ್ ಕಾರ್ಡೆಲ್ಲ ಕೊಟ್ಟು ಒಂದು ಫಂಕ್ಷನ್ ಮಾಡಿದ್ನಂತೆ ದೇವ್ರಿಗೆ ಅಂತ. ಏನು ಒಂದು ಕಡೆಯಿಂದ ನನಗೆ ಯಾವುದೇ ಥರ ಬ್ಯಾಡ್ ಹ್ಯಾಬಿಟ್ ಅಂದರೆ ಜನ ಮಾತಾಡಕೂಡ್ದು, ಆ ಥರ ಫಂಕ್ಷನ್ನ ನಾನು ಮಾಡಿ ಮುಗಿಸ್ಬೇಕು ಅನ್ನೋ ಥರ ಅವನು ಒಟ್ಟಿನಲ್ಲಿ ಕುಬೇರ ಥರನೇ, ಕುಬೇರ ಅಲ್ಲ ಕುಬೇರನಿಗಿಂತ ಒಂದು ಪಟ್ಟು ಕಮ್ಮಿ ಆ ಥರ ಇದ್ನಂತೆ, ಕೋಟಿಗೆ ಇದ್ನಂತೆ. ಅಷ್ಟು ಒಂದು 60 70 80 ಲಕ್ಷ ಖರ್ಚು ಮಾಡಿದ್ನಂತೆ ಆ ಫಂಕ್ಷನ್ಗೆ. ಈ ಬೀಡ ಸಮೇತದಿಂದ ಅಥವಾ ಮುಂದೆ ಒಂದು ಜನ ಏನು ಮಾತಾಡಕೂಡ್ದು ಆ ಥರ ಫೆಸಿಲಿಟೀಸ್ ಎಲ್ಲ ಮಾಡಿ ಪ್ರತಿಯೊಂದು ಇಂಥದ್ದು. ಸೊ ಒಂದೇ ಒಂದು ಕಪ್ಪು ಚುಕ್ಕಿ ಬರಬಾರ್ದು ಅನ್ನೋ ಥರ ಮಾಡಿದ್ನಂತೆ. ಅದು
ಫ್ರೆಂಡ್ ಹೇಳಿದ್ನಂತೆ ಇದಕ್ಕೂ ಮುಂಚೆ ಈ ಥರ ಫಂಕ್ಷನ್ ಮಾಡಬೇಕು, ಜನ ಒಂದೇ ಒಂದು ಮಾತು ಆಡಬಾರ್ದು ಅಂತ ಚಾಲೆಂಜ್ ಹಾಕಿದ್ನಂತೆ ಫ್ರೆಂಡ್ ಹತ್ರ. ಅವನು ಗೌರ್ಮೆಂಟ್ ಜಾಬ್ ಅಂತೆ. ನೀನು ಏನೇ ಅಂದರೂ, ಆ ಫ್ರೆಂಡ್ ಹೇಳಿದ್ನಂತೆ, ನೀನು ಏನೇ ಅಂದರೂ ಜನ ಕೊಂಕು ಮಾತಾಡೇ ಆಡ್ತಾರೆ ಅಂತ. ಸಾಧ್ಯನೇ ಇಲ್ಲ, ಆ ಥರ ಫಂಕ್ಷನ್ ಮಾಡಿ ನಾನು ಮುಗಿಸ್ತೀನಿ ಅಂತ ಈ ಕುಬೇರ್ ನಂಗಿದ್ನಲ್ಲ ಅವನು ಹೇಳಿದ್ನಂತೆ. ನಿನ್ನ ಹತ್ರ ನಾನು ಚಾಲೆಂಜ್ ಮಾಡ್ತೀನಿ, ನಾನು ಒಂದೇ ಒಂದು ಕಪ್ಪು ಚುಕ್ಕಿ ಇಲ್ದಂಗೆ ನನ್ನ ಬಗ್ಗೆ ಒಂದೇ ಒಂದು ಸಣ್ಣ ಥರ ಮಾತಾಡ್ದಂಗೆ ನಾನು ಜನದ ಹತ್ರ ನಾನು ಹೊಗಳಿಸ್ಕೊತೀನಿ, ಜನ ಆ ಥರ ಮಾತಾಡೋಕ್ಕೆ ಬಿಡಲ್ಲ, ನಾನು ಆ ಥರ ಫಂಕ್ಷನ್ ಮಾಡಿ ಮುಗಿಸ್ತೀನಿ ಅನ್ನೋ ಒಂದು ಚಾಲೆಂಜ್ ಕಟ್ಟಿದ್ನಂತೆ. ಆ ಚಾಲೆಂಜನ್ನ ಮೀರಿಸ್ಬೇಕು ಅಂತ ಅಂದ್ಬಿಟ್ಟು ಮಾಡಲೇಬೇಕು ಅಂತ ಅಂದ್ಬಿಟ್ಟು ಆ ಕುಬೇರ್ ನಂಗಿರೋನು ಫಂಕ್ಷನ್ ಮಾಡಿದ್ನಂತೆ. ಮಾಡಾದಮೇಲೆ ಆ ಚರ್ಬಿ ಅನ್ನೋದು, ಆ ಚರ್ಬಿ ಮಟನಲ್ಲಿ ಚರ್ಬಿ ಬರುತ್ತಲ್ಲ, ಆ ಚರ್ಬಿ ಅನ್ನೋದು ಕೈಗೆ ಚೆನ್ನಾಗಿ ಅಂಟುತ್ತಾ ಇತ್ತಂತೆ. ಎಷ್ಟೇ ತೊಳೆದ್ರೂ ಸೋಪ್ ಹಾಕಿ ಅದು ಹೋಗ್ತಾ ಇರಲಿಲ್ವಂತೆ. ಈ ಕೆಲವ್ರು ಜನ ಏನಂದ್ರಂತೆ, ಈ ಬುಡ್ಡಿ ಮಗ ಈ ನಾಡಿ ಚರ್ಬಿ ಈ ನಾಡಿ ಜಿಡ್ಡು ಹಾಕವನಲ್ಲ, ಬಿಸಿನೀರು ಒಂದು ಕೈ ತೊಳೆಯೋಕೆ ಬಿಸಿನೀರು ಇಡಲಿಲ್ವಲ್ಲ ಈ ಲೋಪರ್ ನನ್ನ ಮಗ ಅಂತ ಒಂದು, ಸಾರಿ ಈ ಥರ ಎಲ್ಲ ಬ್ಲಾಗಲ್ಲಿ ಮಾತಾಡ್ತೀನಿ ಅಂದ್ಕೊಬೇಡಿ, ಇದೊಂದು ಕತೆ. ಇಡ್ಲಿಲ್ವಲ್ಲ, ಹಳ್ಳಿ ಭಾಷೆಯಲ್ಲಿ ಇದೇ ಥರ ಮಾತಾಡೋದು. ಇಡ್ಲಿಲ್ವಲ್ಲ ಅನ್ನೋ ಒಂದು ಇದನ್ನು ಸಿಕ್ಕಿದ್ನ ಕೊಂಕು ಮಾತನ್ನು ಮಾತಾಡಿ ಮುಗಿಸಿದ್ರಂತೆ. ಇದು ಈ ಕುಬೇರ್ ನಂಗಿದ್ನಲ್ಲ ಫಂಕ್ಷನ್ ಮಾಡಿದ್ನಲ್ಲ ಇವನ್ ಕಿವಿಗೆ ಬಿತ್ತಂತೆ. ಅವಾಗ ಅಂದ್ಕೊಂಡಂತೆ ಹುಟ್ಸಿದ ಭಗವಂತನ ಬೇಕಾದರೆ ಮೆಚ್ಚಿಸ್ಬೋದು, ಹಾಗೆಯೇ ನಮ್ಮನ್ನು ಹುಟ್ಸಿದ್ದು ತಾಯಿ, ಆ ತಾಯಿ ಬೇಕಾದರೆ ನಾವು ಮೆಚ್ಚಿಸ್ಬೋದು. ಈ ಊರಲ್ಲಿರೋ ಜನಗಳ ಬಾಯಿನ ಮುಚ್ಸೋಕ್ಕಾಗಲ್ಲ. ನೀನು ಏನೇ ಮಾಡಿದರೂ ಕೋಟಿ ಅಲ್ಲ ದಶಕೋಟಿ ಮಾಡಿದ್ರೂ ಜನದ ಬಾಯಿನ ಮುಚ್ಸೋಕ್ಕಾಗಲ್ಲ. ಭಗವಂತನ ಮೆಚ್ಚಿಸ್ಬೋದು, ತಾಯಿನ ಮೆಚ್ಚಿಸ್ಬೋದು, ಊರಿನ ಜನರ ಬಾಯಿನ ಮುಚ್ಸೋಕ್ಕಾಗಲ್ಲ. ಇಷ್ಟನ್ನು ನಾವು ಅರ್ಥ ಮಾಡ್ಕೊಂಬಿಟ್ರೆ ನಮ್ಮಂಥ ಬುದ್ಧಿವಂತರು ಬೇರೆ ಯಾರೂ ಇಲ್ಲ ಫ್ರೆಂಡ್ಸ್. ಇಷ್ಟನ್ನು ನಾವು ಅರ್ಥ ಮಾಡ್ಕೋಬೇಕು. ಒಂದಂತೂ ಇವಾಗ ಕೆಲವ್ರಿಗೆ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಹೆಂಗೆ ಇದ್ರೂ ಜನ ಮಾತಾಡ್ತಾರೆ. ಆಗ ಆ ಕುಬೇರ್ನಂತಿರೋನು ಅವನ ಫ್ರೆಂಡಿಗೆ ಹೋಗಿ ಹೇಳಿದ್ನಂತೆ, ನನ್ನ ಚಾಲೆಂಜನ್ನು ನಾನು ಸೋತಿದ್ದೀನಿ, ನೀನೇ ಗೆದ್ದಿದ್ಯಾ ಕಣಪ್ಪ ಅಂತ ಆವಾಗ ಅವನು ಅನ್ನಂತೆ, ನೋಡು ನೀನು ಯಾರನ್ನು ಬೇಕಾದ್ರೂ ಮೆಚ್ಚಿಸ್ಬೋದು, ಜನರ ಬಾಯಿನ ಮುಚ್ಸೋಕ್ಕಾಗಲ್ಲ, ಅದು ನಿನ್ನ ತಲೆಯಲ್ಲಿರಲಿ ಅಂತ ಹೇಳಿದ್ನಂತೆ. ಹೌದೌದು 100ಕ್ಕೆ 100 ಸತ್ಯ ಅಂತ ಹೇಳಿ ಸುಮ್ಮನಾದ್ರಂತೆ. ಇಷ್ಟು ಜನಗಳ ಬಗ್ಗೆ ಯಾರಿಗೆಲ್ಲ ಅಯ್ಯೋ ಜನ ಅಂತಾರೆ, ಅದು ಯಾರೋ 4 ಜನ ಅಂತಾರೆ, ಅಯ್ಯೋ ನಾನು ಇದನ್ನು ಮಾಡಿದ್ರೆ ಈ 4 ಜನ ಅಂತಾರೆ. ಆಮೇಲೆ ಮನೇಲಿ ಏನೋ ಒಂದು ಫಂಕ್ಷನ್ ಮಾಡ್ತೀರಾ, ಅದೇನೋ ಅಯ್ಯೋ ಇದನ್ನು ಮಾಡಿದ್ರೆ, ಅಥವಾ ಏನೋ ಒಂದು ಒಳ್ಳೆ ಡ್ರೆಸ್ ಹಾಕೊಂಡಿರ್ತೀರ ಅಂದ್ಕೊಳ್ಳಿ, ಅಥವಾ ಬೇರೆ ಥರ ಏನೋ ಒಂದು ಒಡವೆ ತಗೊಂಡಿರ್ತೀರ ಅಂದ್ಕೊಳ್ಳಿ, ಏನಾದ್ರು ತಗೋಬೇಕು ಅಂದ್ಕೊಂಡಿರ್ತೀರ, ಅಥವಾ ಯಾವುದೋ ಒಂದು ಡ್ರೆಸ್ ತಗೊಂಡು ನಾನು ಹಾಕೊಂಡು ಹೋಗ್ಬೇಕು ಅಂತೀರ. ಆಮೇಲೆ ಅಯ್ಯೋ ಇದನ್ನು ಹಾಕೊಂಡ್ರೆ ಜನ ಏನಂತಾರೋ, ಈ 4 ಜನ ಏನಂತಾರೋ, ಅಥವಾ ಇಲ್ಲಿ ನೀವು ಎಲ್ಲೋ ಒಂದು ಸಿಟಿಗೋ ಅಥವಾ ಫಂಕ್ಷನ್ಗೆ ಹೋಗ್ತಾರೆ, ಅಯ್ಯೋ 4 ಜನ ನಾನು ನೋಡಿ ಏನಂತಾರೋ. ಈ 4 ಜನ ಯಾರು? ಈ 4 ಜನ ನಮ್ಮ ಕಷ್ಟಕ್ಕೆ ಆಗ್ತಾರಾ? ಇಲ್ಲ. ಫಸ್ಟು ಅದು ಆ 4 ಜನದ ಬಾಯಿ ಹೆಂಗಿದ್ರೂ ಹೊಲಸೆ, ಯಾವತ್ತಿದ್ರೂ ಹೊಲಸೆ. ಆ ಹೊಲಸನ್ನು ನಾವು ತುಳಿಯೋಕ್ಕೆ ಹೋಗ್ಬಾರ್ದು. ಇದು ಹೊಲಸು ಅಂತ ಗೊತ್ತಿದ್ರೂ ನಾವು ಮುಟ್ಟೋದಾಗಲಿ ಕೈಯಲ್ಲಿ ತುಳಿಯೋದಾಗಲಿ ನಾವು ಮಾಡೋಕ್ಕೆ ಹೋಗ್ಬಾರ್ದು. ಅದು ನಾವೇ ಹೊಲಸಾಗ್ಬಿಡ್ತೀವಿ ಅವಾಗ. ಸೊ ಇದೊಂದು ಅರ್ಥ ಮಾಡ್ಕೋಬೇಕು. ನಾನು ಸಿಕ್ಕಾಪಟ್ಟೆ ಅರ್ಥ ಮಾಡ್ಕೊಂಬಿಟ್ಟೆ. ಇದೊಂದು ಕತೆ ಸಾರಾಂಶ ನಾನು ಶೇರ್ ಮಾಡಬಾರ್ದು ಅಂದ್ಕೊಂಡೆ. ಬಟ್ ನಮ್ಮ ಹಾಗೆ ಎಷ್ಟು ಹೆಣ್ಮಕ್ಳು ಕಷ್ಟಪಡ್ತಾ ಇರ್ತಾರೆ, ಎಷ್ಟು ಕಷ್ಟ ಬೀಳ್ತಾ ಇರ್ತಾರೆ, ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇರ್ತಾರೆ, ಅವ್ರಿಗೆಲ್ಲರಿಗೂ ಕೂಡ ಇದೊಂದು ಕತೆ ಒಂದು ಇನ್ಸ್ಪಿರೇಷನ್ ಆಗಲಿ ಅಂತ ಹೇಳ್ಕೊಂಡೆ. ತನ್ನಿಗೆ ಒಳ್ಳೇದು ಮಾಡ್ಕೊಳ್ಳೋದಲ್ಲದೇ ಇನ್ನೊಬ್ಬ ಕಷ್ಟದಲ್ಲಿರೋ ವ್ಯಕ್ತಿಗೂ ಕೂಡ ಅವನು ನಿಯತ್ತಾಗಿದ್ದಿದ್ದೇ ಆದರೆ ಅವನಿಗೂ ಕೂಡ ಈ ಕಥೆಯ ಸಾರಾಂಶ ಅರ್ಥ ಆಗುತ್ತೆ. ಅರ್ಥ ಆಗಲಿ, ಮುಂದಕ್ಕಾದರೂ ಅರ್ಥ ಮಾಡ್ಕೊಳ್ಳಿ ಅಂತ ಈ ಕಥೆನ ಹೇಳಿ ಮುಗಿಸಿದ್ದೀನಿ. ನಿಮಗೆ ಏನೇ ಒಂದು ಬೇರೆ ಥರ ಕಮೆಂಟ್ಸು ಅಥವಾ ಒಳ್ಳೆ ರೀತಿಲಿ ಹಾಕಿ ಸರಿನಾ, ಅಥವಾ ಈ ಯಾರಾದರೂ ಕೆಟ್ಟ ರೀತಿಲಿ ಹಾಕಿದ್ದೇ ಆದರೆ ಈ ಕತೆ ಅಯ್ಯೋ ಇದೇನು ಕಂಡಿದ್ದೀವಿ ಮಾಡಿದ್ದೀವಿ ಈ ಥರ ಬೇರೆ ಥರ ನೆಗೆಟಿವ್ ಆಗಿ ಮಾಡಿದ್ದೇ ಆದರೆ ಅವ್ರಿಗೆ ಯಾವುದೇ ಥರ ಲೈಫಲ್ಲಿ ಕಷ್ಟ ಇಲ್ಲ, ಯಾವ ಕಷ್ಟನೂ ಎದುರಿಸೂ ಇಲ್ಲ. ಸೊ ಅಂಥವ್ರು ಮಾತ್ರ ನೆಗೆಟಿವ್ ಆಗಿ ಕಮೆಂಟ್ ಮಾಡೋದಕ್ಕೆ ಸಾಧ್ಯ.
ಓಕೆ ಫ್ರೆಂಡ್ಸ್, ನಾನು ಚಪಾತಿ ಮಾಡಿದ್ದಾಯಿತು, ಬಾಕ್ಸಿಗೆಲ್ಲನೂ ಕಟ್ಟಿದ್ದೀನಿ. ಸ್ನ್ಯಾಕ್ಸಿಗೆ ಇದು ಫ್ರೂಟ್ ಕೇಕ್ ಬರುತ್ತಲ್ಲ, 75 ರುಪೀಸ್ಗೆ 1/4 kg ಅದನ್ನು ತಂದಿದ್ದೆ. ಇವಾಗ ಬಾಕ್ಸ್ ಎಲ್ಲ ಒರೆಸ್ಬಿಟ್ಟು ಅದಕ್ಕೆ ಹಾಕ್ತಾಯಿದ್ದೀನಿ, ಒಂದು ಪೀಸ್ ಹಾಕ್ತೀನಿ ಸ್ನ್ಯಾಕ್ಸಿಗೆ ಅಂತ. ಓಕೆ, ಪಾಲಕ್ಕಿಂದು ಮಶಪ್ ಮಾಡಿದ್ದೆ, ಅದನ್ನೇ ಹಾಕಿ ಕಳಿಸ್ತಾ ಇದ್ದೀನಿ. ಓಕೆ, ನಿಮಗೆ ಇವತ್ತಿನ ವ್ಲಾಗು ಒಂದಿಷ್ಟಾದರೂ ಇಷ್ಟ ಆಗಿದ್ದರೆ, ಒಂದು ಒಳ್ಳೆಯ ಒಪಿನಿಯನ್ ಇದ್ದರೆ ಕಮೆಂಟ್ಸ್ ಮಾಡಿ, ಹಾಗೆಯೇ ವಿಡಿಯೋಗೊಂದು ಲೈಕ್ ಮಾಡಿ. ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್.